ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟ ವಿಷಯ ಮೀಟರ್ ಬಡ್ಡಿ ದಂಧೆ ನಡೆಸುವಂತ ಸಂಸ್ಥೆ SKDRDPಯ ವಿಷಯ. ಯಾಕೆಂತ ಹೇಳಿದ್ರೆ ಎಲ್ಲ ಚಾನೆಲ್ಗಳಲ್ಲಿ ಈಗ ದಿನನಿತ್ಯದ ಸುದ್ದಿ ಏನು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ನಿಂದಾಗಿ ಊರು ಬಿಟ್ಟವರು, ಮೈಕ್ರೋ ಫೈನಾನ್ಸ್ ನಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡವರು, ಮೈಕ್ರೋ ಫೈನಾನ್ಸ್ ನಿಂದಾಗಿ ಮಕ್ಕಳ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಿದವರು, ಬೇರೆ ಬೇರೆ ಸುದ್ದಿ. ಅದೇ ರೀತಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯದ ನಾಯಕರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಇದನ್ನು ನಿಲ್ಲಿಸಬೇಕು, ತನಿಖೆ ಆಗಬೇಕು, ನಿಲ್ಲಿಸಬೇಕು ಅನ್ನುವಂಥ ಮಟ್ಟಕ್ಕೆ ಕೂಡ ಬಂದಿದೆ. ಇದು ಬಹಳ ಒಳ್ಳೆ ವಿಷಯ. ಆದರೆ ಎಲ್ಲ ವಿಚಾರಗಳ ಮಧ್ಯದಲ್ಲಿ ಒಂದು ಹೆಸರು ಅದು ಮುನ್ನೆಲೆಗೆ ಬರ್ತಾ ಇಲ್ಲ. ಯಾವುದೇ ಸ್ಯಾಟಲೈಟ್ ಚಾನೆಲ್ ಅಲ್ಲಿ, ಪತ್ರಿಕೆಯಲ್ಲಿ ಆ ಹೆಸರು ಬರ್ತಾ ಇಲ್ಲ. ವರ್ಷಕ್ಕೆ 40,000 ಕೋಟಿ ಎವರೇಜ್ ಸಾಲದ ವ್ಯವಹಾರ ಮಾಡುತ್ತಿರುವಂತ SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಸರು ಯಾವುದೇ ಸ್ಯಾಟಲೈಟ್ ಚಾನೆಲ್ನಲ್ಲಿ ಹೇಳ್ತಾ ಇಲ್ಲ ಅನ್ನೋದು ವಿಷಾದನೀಯ. ಯಾಕೆಂತ ಹೇಳಿದ್ರೆ ಅದು ಕೂಡ ಇದೇ ರೀತಿ ಬೇರೆ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಬಡ್ಡಿ ವ್ಯವಹಾರ ಮಾಡ್ತಾ ಇದೆ ಅದೇ ರೀತಿ ಇದು ಕೂಡ ವ್ಯವಹಾರ ಮಾಡ್ತಾ ಇದೆ. ಕಳೆದ ಎಷ್ಟೋ ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲೆ ಅಂತ ಹೇಳ್ಬೋದು, ಪಸರಿಸಿಕೊಂಡಿದೆ. ಮೈಕ್ರೋ ಫೈನಾನ್ಸ್ ಆವಳಿಯ ಬಗ್ಗೆ ಮಾತಾಡುವಾಗ ಇದನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಇದು ಕೂಡ ಮೈಕ್ರೋ ಫೈನಾನ್ಸೇ, ಇದು ಕೂಡ ಕಿರುಸಾಲ ಕೊಡುವ ಸಂಸ್ಥೆಯೇ ಅಂತ ಅದರ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರೇ ಒಂದು ಸಭೆಯಲ್ಲಿ ಹೇಳಿದ್ರು, ನಮ್ಮದು ಕಿರುಸಾಲ ಕೊಡುವ ಸಂಸ್ಥೆ ಮೈಕ್ರೋ ಫೈನಾನ್ಸ್. ಹಾಗಾದ್ರೆ ಈ ಮೈಕ್ರೋ ಫೈನಾನ್ಸ್ ನಿಂದ ಕೂಡ ತುಂಬಾ ಜನ ಸಾಲ ಕಟ್ಟಲಿಕ್ಕೆ ಆಗದೆ, ಅಂದ್ರೆ ಅವರದ್ದು ಅತಿಯಾದ ಬಡ್ಡಿ ಏನಿದೆ ಅದನ್ನು ಕಟ್ಟಲಿಕ್ಕೆ ಆಗದೆ ಜನರು ಕಂಗೆಟ್ಟು ಊರು ಬಿಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರಿಗೆ ಈಗ ಹೇಗೆ ಅಂತ ಹೇಳಿದ್ರೆ ಪಾಪ ಅವರ ಸಿಬ್ಬಂದಿಗಳು ಬಂದು ಕೊಡುವಂತ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಎಲ್ಲವನ್ನು ಅನುಭವಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಮಠ ಬಿಟ್ಟು ಜಾನುವಾರುಗಳನ್ನು ಮಾರಿ ಬೇರೆ ಊರಿಗೆ ಹೋಗಿ ನಿಂತಿದ್ದಾರೆ. ಕೆಲವರು ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ಕುಂಠಿತ ಆಗಿದೆ. ಕೆಲವರು ಮಕ್ಕಳ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಇವರ ಸಾಲವನ್ನು ತೀರಿಸಲಿಕ್ಕೆ ಕೆಲಸಕ್ಕೆ ಸೇರಿಸಿದ್ದಾರೆ. ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಇವತ್ತಿನ ಸುದ್ದಿ ಅಲ್ಲ. ಇವರ ಮೈಕ್ರೋ ಫೈನಾನ್ಸ್ ನ ಸುದ್ದಿ ಯಾವಾಗ ಪ್ರಾರಂಭ ಆದದ್ದು? ಈಗ 1-2 ತಿಂಗಳಿನಿಂದ. ಇದು ನಮ್ಮ ಯೂಟ್ಯೂಬ್ ಚಾನೆಲ್ಗಳು ತೋರಿಸಲಿಕ್ಕೆ ಪ್ರಾರಂಭ ಆಗಿ 1 ವರ್ಷ ಹೆಚ್ಚಾಯಿತು. ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದೆ SKDRDP ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗಳು ಕಳೆದ 1 ವರ್ಷದ ಮೊದಲೇ ತೋರಿಸ್ತಾ ಬಂದಿದೆ. ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ತೋರಿಸಿದೆ. ಎಲ್ಲ ರೀತಿ ಅವರಿಗೆ ಸಾಂತ್ವನ ನೀಡುವಂತ ಕೆಲಸ ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಅಂದ್ರೆ ಸೌಜನ್ಯ ಹೋರಾಟದ ಪರ ಇರುವಂತ ಯೂಟ್ಯೂಬ್ ಚಾನೆಲ್ಗಳು ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ಕೂಡ ಜನರಿಗೆ ಬೇರೆ ಬೇರೆ ರೀತಿಯ ಸಹಕಾರ, ಅಂದ್ರೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದಿದೆ. ಆದರೆ ಎಲ್ಲಿ ಕೂಡ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಈ ವಿಚಾರಗಳು ಬಂದಿಲ್ಲ. ತೊಂದರೆ ಇಲ್ಲ, ನಾವು ಅದರ ಬಗ್ಗೆ ಯಾವುದೇ ನಮ್ಗೆ ಚಿಂತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸ್ಯಾಟಲೈಟ್ ಚಾನೆಲ್ಗಳಿಂದ 10 ಪಟ್ಟು 100 ಪಟ್ಟು ಹೆಚ್ಚು ಕೆಲಸ ಮಾಡುವ, ವರದಿ ನೀಡುವ, ಜನರನ್ನು ಜಾಗೃತ ಮಾಡುವಂತ ಯೂಟ್ಯೂಬ್ ಚಾನೆಲ್ಗಳಿವೆ. ಸೌಜನ್ಯ ಹೋರಾಟದಲ್ಲೂ ಕೂಡ ನಮ್ಗೆ ಯೂಟ್ಯೂಬ್ ಚಾನೆಲ್ಗಳೇ ಶಕ್ತಿ ತುಂಬಿದ್ದು. ನಮ್ಮ ಹೋರಾಟದಲ್ಲಿ ಹೆಚ್ಚು ಹೆಚ್ಚು ಜನ ಭಾಗಿಗಳಾಗ್ಲಿಕ್ಕೆ ಕಾರಣವೇ ನಮ್ಮ ಯೂಟ್ಯೂಬ್ ಚಾನೆಲ್ಗಳು. ಆಗಿರುವಾಗ ಅಕ್ರಮ ಬಡ್ಡಿ ದಂಧೆಯಲ್ಲಿ ಕೂಡ ಯೂಟ್ಯೂಬ್ ಚಾನೆಲ್ಗಳ ಪಾತ್ರ ಬಹಳ ದೊಡ್ಡದಿದೆ. ಅವರು ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಕೂಡ ಅವರ ಬಾಯಿ ಮುಚ್ಚಿಸುವಂತ ಕೆಲಸ, ಆ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಿಸುವಂತ, ವಾಮ ಮಾರ್ಗದಲ್ಲಿ ಅದನ್ನು ಬಂದ್ ಮಾಡಿಸುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಮತ್ತೆ ಮತ್ತೆ ಹುಟ್ಟಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಚಾನೆಲ್ ಮಾಡಿ ಒಂದು ಇದ್ದದ್ದು 2 ಆಗ್ತಾ ಉಂಟು. ಹೊಸ ಹೊಸ ಚಾನೆಲ್ಗಳು ಕೂಡ ಹುಟ್ಟಿಕೊಂಡು ನ್ಯಾಯದ ಪರವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಹಳ ಇದು ನಮಗೆ ಸಂತೋಷದ ವಿಷಯ. ಈ SKDRDPಯ ಮೈಕ್ರೋ ಫೈನಾನ್ಸ್ ಬಗ್ಗೆ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನು ನಾವು ಹೇಳಿದ್ದಲ್ಲ. SKDRDPಯ ಮುಖ್ಯಸ್ಥರಾಗಿರುವಂತ, ಅಧ್ಯಕ್ಷರಾಗಿರುವಂತ ವೀರೇಂದ್ರ ಹೆಗ್ಗಡೆಯವರು ಒಂದು ಸಭೆಯಲ್ಲಿ ಹೇಳಿದ್ದು, ಇದು SKDRDP ಸಂಸ್ಥೆ ಕೂಡ ಮೈಕ್ರೋ ಫೈನಾನ್ಸ್ ಕಿರು ಸಾಲ ಕೊಡುವ ಸಂಸ್ಥೆ ಅಂತ ಹೇಳಿದ್ರು.
ಇವತ್ತು ಏನು ಈ ಗದ್ದಲಗಳು ಪ್ರಾರಂಭ ಆಗಿದೆ, ಆ ನಂತರದ ಇವರ ಹೇಳಿಕೆಗಳು ಹೇಗಿದೆ ಅಂತ ಹೇಳಿದ್ರೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ. ಆದ್ರೆ ಖಂಡಿತವಾಗಿಯೂ ನಿಮ್ಮದು ಕೂಡ ಮೈಕ್ರೋ ಫೈನಾನ್ಸ್. ನಿಮ್ಮದ ಹಣದ ವ್ಯವಹಾರಕ್ಕೆ ಕೂಡ ಯಾವುದೇ RBI ಲೈಸೆನ್ಸ್ ಇಲ್ಲ. RBI ಲೈಸೆನ್ಸ್ ಇದ್ರೆ ಸ್ವಸಹಾಯ ಸಂಘಕ್ಕೆ ಕೇವಲ 5% ಬಡ್ಡಿ, ಅದಕ್ಕಿಂತ ಹೆಚ್ಚು ವಿಧಿಸ್ಲಿಕ್ಕಿಲ್ಲ. ಆದರೆ ನಿಮ್ಮ ಏನು ನೀವು ಕೊಡುವಂತ ಒಂದು ಸ್ಟೇಟ್ಮೆಂಟ್ ನೋಡುವಾಗ, ನಿಮ್ಮ ಪುಸ್ತಕ ನೋಡುವಾಗ ಗೊತ್ತಾಗ್ತದೆ, ಲೆಕ್ಕ ಮಾಡುವಾಗ ನಿಮ್ಮದು 15, 20, 25%, 30% ತನಕ ಕೂಡ ಬಡ್ಡಿ ಹೋಗ್ತಾ ಉಂಟು. ಜನರು ಕಟ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಕಟ್ತಾ ಇದ್ದಾರೆ, ಲೆಕ್ಕ ನೋಡ್ತಾ ಇರಲಿಲ್ಲ. ಈಗ ಯೂಟ್ಯೂಬ್ ಚಾನಲ್ಗಳು ಏನು ವರದಿ ಮಾಡ್ತಾ ಇದೆ, ಬೇರೆ ಬೇರೆ ರೀತಿಯ ಒಂದು ಲೆಕ್ಕಗಳನ್ನು ತೋರಿಸ್ತಾ ಇದೆ, ಮಾಹಿತಿ ನೀಡ್ತಾ ಇದೆ. ಆ ನಂತರ ಜನರು ಜಾಗೃತರಾಗಿದ್ದಾರೆ. ಜನರು ಈಗ ಲೆಕ್ಕ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಜನರು ನಿಮ್ಮ ಹತ್ರ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ, ಇದು ಲೆಕ್ಕ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೀಗ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಜನರಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದ್ರೂ ನಿಮ್ಮ ಏನು ಟಾರ್ಚರ್ ಕೊಡುವಂಥದ್ದು ನೀವು ನಿಲ್ಲಿಸಲಿಲ್ಲ. ಮನೆಗೆ ಹೋಗಿ ಬೆಳಿಗ್ಗೆ ಅಂತ ಇಲ್ಲ, ರಾತ್ರಿ ಅಂತ ಇಲ್ಲ, ಯಾವ ಹೊತ್ತಿಗೆ ಅಂತ ಇಲ್ಲ ಹೋಗಿ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಿ. ವರ್ಷಕ್ಕೆ 40,000 ಕೋಟಿ ಅವರೇಜ್ ವ್ಯವಹಾರ ಮಾಡ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸ್ ಅಂತ ಹೇಳಿಕೊಂಡು ಅಷ್ಟು ದೊಡ್ಡ ವ್ಯವಹಾರ ಮಾಡ್ತಾ ಇದ್ದೀರಿ. ನಿಮ್ಮ ಸಂಸ್ಥೆಯಲ್ಲಿ ಇರುವಂತದ್ದು ಬಡ ಮಧ್ಯಮ ಕೂಲಿ ಕಾರ್ಮಿಕ ವರ್ಗ, ಯಾವುದೇ ಉದ್ಯಮಿಗಳು ಇಲ್ಲ ಅದರಲ್ಲಿ. ಅಂತವರಿಗೆ ನೀವು ಸಾಲ ಕೊಟ್ಟದ್ದು ಲಕ್ಷ ಸಾಲ ಕೊಡ್ತೀರಿ. ನಿಮ್ಮದು ಮೈಕ್ರೋ ಫೈನಾನ್ಸ್ ಹೋಗಿ ಅದು ಮೆಗಾ ವ್ಯವಹಾರ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅಷ್ಟು ಸಾಲ ಕೊಟ್ಟು ನೀವು ಈಗ ಅವರ ರಕ್ತ ಇಡ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಕೊಟ್ಟಿದ್ದೀರಿ, ಅವರು ತಕೊಂಡಿದ್ದಾರೆ. ನೀವು ಕೊಡುವಾಗ ಯೋಚನೆ ಮಾಡಬೇಕಿತ್ತು, ಇವರಿಗೆ ಸಾಲ ವಾಪಸ್ ಕಟ್ಟಬಹುದಾ, ಇವರ ವಾರದ ಆದಾಯ ಎಷ್ಟು, ದಿನಕ್ಕೆ ಎಷ್ಟು ದುಡಿತಾರೆ, ತಿಂಗಳಿಗೆ ಎಷ್ಟು ದುಡಿತಾರೆ, ಇವರ ಮನೆಯ ಪರಿಸ್ಥಿತಿ ಹೇಗಿದೆ, ಇವರ ಮನೆ ಹೇಗಿದೆ, ಇವರ ಮಕ್ಕಳ ವಿದ್ಯಾಭ್ಯಾಸ ಆಗಿದೆಯಾ, ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನೋಡಿಕೊಂಡು ನೀವು ಸಾಲ ಕೊಡಬೇಕಿತ್ತು. ಸಾಲ ಕೊಟ್ಟಿದ್ದೀರಿ. ಸಾಲ ಹೇಗೆ ಕೊಡ್ತೀರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು ಕೊಡ್ತೀರಿ, ಮತ್ತೆ ಒಂದು ಸಾಲ ಮುಗಿಯುವ ಮೊದಲೇ ಇನ್ನೊಂದು ಕೊಡ್ತೀರಿ. 10,000 20,000 ಬಾಕಿ ಇರುವಾಗ ಇನ್ನೊಂದು ಸಾಲ ನೀವು ಕೊಡ್ತೀರಿ, ತೆಗೆದುಕೊಳ್ಳಿ. ಮತ್ತೆ ಸೂಪರ್ವೈಸರ್ ಚೇಂಜ್ ಆಗ್ತಾರೆ, ಸಿಬ್ಬಂದಿಗಳು ಚೇಂಜ್ ಆಗ್ತಾರೆ, ಪುನಃ ನಿಮ್ಗೆ ಸಾಲ ಕೊಡ್ಲಿಕ್ಕೆ ಸಮಯ ಹೋಗ್ತದೆ. ನಿಮ್ಮ ಸಂಘದಲ್ಲಿ ಒಬ್ಬರಿಗೆ ತೆಗೆಯುವಾಗ ಒಟ್ಟಿಗೆ ತೆಗೀರಿ, ಇಲ್ಲದಿದ್ರೆ ನಿಮ್ಮದು ಇನ್ನೊಮ್ಮೆ ಸಾಲ ಆಗುವಾಗ ಸಮಯ ಹೋಗ್ತದೆ, ಇನ್ನು 3 ತಿಂಗಳು ಕಾಯಬೇಕು, ನೀವು ತೆಗೀರಿ ಅಂತ ಹೇಳ್ತೀರಿ. ಅವ್ರು ತೆಗೀತಾರೆ. ಅಲ್ಲಿ ಬಾಕಿ ಇದ್ದ 20,000 30,000 ಅದನ್ನು ಅದರಲ್ಲಿ ಕಡಿತಗೊಳಿಸ್ತೀರಿ. ಲೆಕ್ಕ ಸಿಗುವುದಿಲ್ಲ ಅವರಿಗೆ, ಅವರು ಕಟ್ತಾ ಹೋಗ್ತಾರೆ. ಅವರಿಗೆ ಯಾವ ರೀತಿ ನೀವು ಅವರನ್ನು ಮೋಸ ಮಾಡ್ತೀರಿ ಅಂತ ಹೇಳಿದ್ರೆ, ಅವರಿಗೆ ಕೊಡುವಂತ ಒಂದು ನಿರ್ಣಯ ಪುಸ್ತಕ ಏನಿದೆ ನೋಡಿ, ಅದರ ಪ್ರಥಮ ಪೇಜಲ್ಲಿ ಮೊದಲ ಪುಟದಲ್ಲಿ ನೀವು ಒಂದು ಮಂಜುನಾಥ ಸ್ವಾಮಿಯ ಭಾವಚಿತ್ರ ಇದೆ ನೋಡಿ, ಅದರ ಮೇಲೆ ವಿಶ್ವಾಸ ಇಟ್ಟು ಜನರು ಕಣ್ಣು ಮುಚ್ಚಿ ಯಾವುದೇ ಲೆಕ್ಕ ನೋಡದೆ ಕಟ್ಟಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಅವರ ಏನು ಆ ವೀಕ್ನೆಸ್ ಇದೆ ನೋಡಿ, ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ಜನರನ್ನು ಇಷ್ಟು ವರ್ಷಗಳ ಕಾಲ ನೀವು ಮೋಸ ಮಾಡ್ತಾ ಬಂದಿದ್ದೀರಿ. ಆದ್ರೆ ಈಗ ಜನ ಜಾಗೃತರಾಗಿದ್ದಾರೆ. ಜನರು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ರೀತಿಯ ಪ್ರಶ್ನೆಗಳು ಕೂಡ ಈಗ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ವಿದ್ಯಾವಂತರಲ್ಲದವರು ಕೂಡ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸಿಗ್ತಾ ಉಂಟು ನಾಲೆಜ್. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರುವಂತ ವರದಿಯಿಂದ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ನಿಮ್ಗೆ ಅದು ಕಷ್ಟ ಆಗ್ತಾ ಉಂಟು, ಅವರಿಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಉಂಟು. ಹಾಗಾಗಿ ನಿಮ್ಮ ದಬ್ಬಾಳಿಕೆ ಪ್ರಾರಂಭ ಆಗಿದೆ ಈಗ ಅವರ ಮೇಲೆ. ನಿಮ್ಮದು ಯಾವುದು ಕೂಡ ಪಾರದರ್ಶಕವಾದ ಲೆಕ್ಕ ಅಲ್ಲ. RBI ನಿಯಮ ಪ್ರಕಾರ ವಾರದ ಕಂತು ತಕೊಳ್ಳಿಕ್ಕೇನೆ ಇಲ್ಲ, ವಾರದ ಕಲೆಕ್ಷನ್ ಇಲ್ಲ, ತಿಂಗಳಿಗೊಮ್ಮೆ ಕಲೆಕ್ಷನ್ ಮಾಡಬೇಕು. ಅದು ಕೂಡ ನಿಮ್ಮದು ನಿಯಮ ಪ್ರಕಾರ ನಡೆಯುತ್ತಾ ಇಲ್ಲ. ಜೊತೆಗೆ 5% ಬಡ್ಡಿ RBI ನಿಯಮ ಪ್ರಕಾರ ಸ್ವಸಹಾಯ ಸಂಘಗಳಿಗೆ ನಿಮ್ಮದು 20-25% ತನಕ ಸಹ ಬಡ್ಡಿ ನೀವು ತಗೊಳ್ತಾ ಇದ್ದೀರಿ. ಮತ್ತೊಂದು, ನಿಮ್ಮದೆಲ್ಲವೂ ನಗದು ವ್ಯವಹಾರ. ಇಷ್ಟು ಲಕ್ಷ ನಿಮ್ಮದು ಏನಿದೆ
ನೀವು ವರ್ಷಕ್ಕೆ 40,000 ಕೋಟಿ ಅವರೇಜ್ ಒಂದು ಸಾಲದ ವ್ಯವಹಾರ ಮಾಡುವವರದ್ದು ವಾರಕ್ಕೆ ಎಷ್ಟು ಕಲೆಕ್ಷನ್ ಇರಬಹುದು, ಆ ಕಲೆಕ್ಷನ್ ಎಲ್ಲ ನಗದು ವ್ಯವಹಾರ. ಇಡೀ ಇಂಡಿಯಾ ಡಿಜಿಟಲ್ ಆಗಿದೆ, ಆದರೆ ನಿಮ್ಮದು ಮಾತ್ರ ಈಗ ಕೂಡ ನಗದು ವ್ಯವಹಾರ. ನಿಮ್ಮದೆಲ್ಲ ಗೋನಿ ಪೇ, ತೈಲಿ ಪೇ, ಚೀಲ ಪೇ, ಗೂಗಲ್ ಪೇಯೂ ಇಲ್ಲ, ಫೋನ್ ಪೇಯೂ ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಇಲ್ಲ. ಹಾಗಾಗಿ ನಿಮ್ಮ ಲೆಕ್ಕ ನಿಮ್ಮದು ಪಾರದರ್ಶಕ ವ್ಯವಹಾರ ಅಲ್ಲ ಅನ್ನೋದಕ್ಕೆ ಇದು ಇನ್ನೊಂದು ಸಾಕ್ಷಿ. ನಾವು ಧೈರ್ಯವಾಗಿ ಹೇಳ್ತೇವೆ ನಿಮ್ಮ ಪಾರದರ್ಶಕವಾದ ವ್ಯವಹಾರ ಅಲ್ಲ ಅಂತ. ಮತ್ತೊಂದು ವಿಚಾರ, ಈಗ ನೀವು ಹೇಳ್ತಾ ಇದ್ದೀರಿ ಜನರಿಗೆ ಬ್ಯಾಂಕ್ ಸಾಲ ಅಂತ. ನಾವು ಕೊಟ್ಟದ್ದಲ್ಲ, ನೀವು ಕಟ್ಟಲೇಬೇಕು, ಇದು ಬ್ಯಾಂಕ್ ಸಾಲ ಅಂತ. SKDRDPಯ ಮುಖ್ಯಸ್ಥರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅಂಕೋಲದಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಈ ಒಂದು ಪ್ರಕೃತಿ ವಿಕೋಪ ನಡೆದಿದೆ, ಇಲ್ಲಿ ಯಾರು ನಿಮ್ಮ ಸಂಘದ ಸದಸ್ಯರಿದ್ದಾರೆ, ಅವರ ಸಾಲ ಮನ್ನಾ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು, ಅದು ನಾವು ಕೊಟ್ಟ ಸಾಲ ಅಲ್ಲ, ಅದು ಬ್ಯಾಂಕ್ ಸಾಲ, ಬ್ಯಾಂಕಿನವರು ನೋಡಿಕೊಳ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ಆ ನಂತರ ಸಮಾಜದಲ್ಲಿ ನಿಮ್ಮ ಸಂಘದ ಸದಸ್ಯರಲ್ಲಿ ಮೂಡಿದ್ದ ಪ್ರಶ್ನೆ, ಬ್ಯಾಂಕ್ ಸಾಲ ಆದರೆ ನಮಗೆ ಬ್ಯಾಂಕ್ ಇದ್ದೇ ಪಾಸ್ ಪುಸ್ತಕ ಬೇಕು, ನಮಗೆ ಬ್ಯಾಂಕ್ ಇದ್ದೇ ಸ್ಟೇಟ್ಮೆಂಟ್ ಬೇಕು, ನಮಗೆ ಬ್ಯಾಂಕ್ ಇದ್ದು ಪುಸ್ತಕ ಕೊಡಿ, ನಾವು ಬ್ಯಾಂಕಿಗೆ ಕಟ್ತೇವೆ, ಅದು ಬ್ಯಾಂಕ್ ಸಾಲ ಅಂತ ಹೇಳಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ಅಂತ ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವು ಬ್ಯಾಂಕ್ ಇದ್ದು ಯಾವುದು ಕೂಡ ಅವರಿಗೆ ಕೊಡ್ತಾ ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ಬ್ಯಾಂಕಿನ ಪಾಸ್ ಪುಸ್ತಕ ಇಲ್ಲ, ಅವರ ಉಳಿತಾಯ ಇಷ್ಟಾಗಿದೆ, ಕೆಲವರ 5 ವರ್ಷ 10 ವರ್ಷ 15 ವರ್ಷದಿಂದ ಸಂಘದಲ್ಲಿ ಇದ್ದಾರೆ, ಅವರ ಉಳಿತಾಯ ಎಷ್ಟಾಗಿದೆ ಅದರ ಲೆಕ್ಕ ನೀವು ಕೊಡ್ತಾ ಇಲ್ಲ. ಪಾರದರ್ಶಕವಾಗಿ ನೀವು ಖಂಡಿತವಾಗಿಯೂ ಇಲ್ಲ ಅನ್ನೋದನ್ನು ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಿಮ್ಮದು ಯಾವುದು ಕೂಡ ಬ್ಯಾಂಕಿನದ್ದು ಕೂಡ ಅಲ್ಲ, ಅದು SKDRDP BC ಟ್ರಸ್ಟ್ನಿಂದ ಕೊಡುವಂತ ಸಾಲ, ಬ್ಯಾಂಕಿನ ಸಾಲ ಅಲ್ಲ. ಬ್ಯಾಂಕಿನಲ್ಲಿ ಇಲ್ಲಿ ಸಾಲ ಕಟ್ಟುವುದು ಕೆಲವರು ನಿಲ್ಲಿಸಿದ್ದಾರೆ ಅಂತವರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಅದು ಬ್ಯಾಂಕ್ ನೋಟಿಸ್ ಅಲ್ಲ, ಅದು ನಿಮ್ಮ ಸಂಸ್ಥೆಯದೇ ನೋಟಿಸ್. ಅದನ್ನು ಬ್ಯಾಂಕಿಗೆ ಕೊಂಡೋಗಿ ವಿಚಾರಿಸಿದ್ದಾರೆ. ಆಗ ಅವರ ಉತ್ತರ, ನಮ್ಮದು ಅಲ್ಲ ಇದು, ನಮಗೂ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ, ನಮ್ಗೆ ಮತ್ತು SKDRDPಗೆ ಮಾತ್ರ ಸಂಬಂಧ, ನಿಮ್ಮ ಯಾವುದೇ ಅಕೌಂಟ್ ಇಲ್ಲಿಲ್ಲ, ನಿಮ್ಮದು ಯಾವುದು ಕೂಡ ಇಲ್ಲಿ ಬಂದು ಕೇಳಬೇಡಿ, ನಿಮ್ಮ ಸ್ಟೇಟ್ಮೆಂಟ್ ಇಲ್ಲಿಂದ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಹೇಳ್ತಾರೆ. ಜೊತೆಗೆ ಸಿಬಿಲ್ ಸ್ಕೋರ್ನ ವಿಚಾರ ಕೂಡ ನೀವು ಭಯ ಹುಟ್ಟಿಸಿದ್ದೀರಿ ಕೆಲವರಿಗೆ, ಅದನ್ನು ಕೂಡ ಅವರಲ್ಲಿ ವಿಚಾರಣೆ ಮಾಡಿದ್ದಾರೆ. ಸಿಬಿಲ್ ಸ್ಕೋರ್ನ ಪ್ರಶ್ನೆಯೇ ಬರುವುದಿಲ್ಲ, ಯಾಕೆಂದ್ರೆ ನಿಮಗೂ ನಮಗೂ ಯಾವುದೇ ವ್ಯವಹಾರ ಇಲ್ಲ, ನಿಮ್ಮದು ಯಾವುದೇ ಅಕೌಂಟ್ ಇಲ್ಲಿ ಇಲ್ಲ ಅನ್ನೋದನ್ನು ಬ್ಯಾಂಕಿನವರು ಸದಸ್ಯರಿಗೆ ಹೇಳಿ ವಾಪಸ್ಸು ಕಳಿಸಿದ್ದಾರೆ. ಹಾಗಾಗಿ ಬ್ಯಾಂಕ್ ಇದ್ದು ವಿಚಾರವೇ ಬರುವುದಿಲ್ಲ. ಮತ್ತೊಂದು, ಸಾಲದ ಭದ್ರತೆಗಾಗಿ ನೀವು ಇನ್ಶೂರೆನ್ಸ್ ಅಂತ ಮಾಡಿಸ್ತೀರಿ, ಜೀವ ವಿಮಾ ಭದ್ರತೆ. ಆ ಒಂದು ಭದ್ರತೆಯ ಬಾಂಡ್ LIC ಒಂದು ಏನಿದೆ ಕಂಪನಿ, LIC ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿದ್ರೆ ಆ ನಂಬರ್ ಸಿಗುದಿಲ್ಲ, ಇಲ್ಲ, ಅದು ಇರ್ಲಿ ತೊಂದರೆ ಇಲ್ಲ, ನಿಮ್ಮದು ಖಾಸಗಿ ಆಗಿರ್ಬೋದು, ಆದ್ರೆ ಖಾಸಗಿ ಆದ್ರೂ ಆ LIC ಅನ್ನು ಸದಸ್ಯರು ವರ್ಷ ರಿನ್ಯೂವಲ್ ಮಾಡ್ತಾರೆ, ಕಟ್ತಾರೆ. 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗ್ತದೆ. ಅದರ ರಿಸಿಟ್ ಕೊಡಬೇಕು ನೀವು ಅವರಿಗೆ, ನೀವು ಕಟ್ಟಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಬೇಕಲ್ಲ, ಅದನ್ನು ನೀವು ರಿಸಿಟ್ ಕೊಡುವುದಿಲ್ಲ, ಯಾರು ಕೇಳಿದ್ರು ಕೊಡುವುದಿಲ್ಲ, ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸಿಕೊಳ್ತೀರಿ. ಕೆಲವು ಸಂದರ್ಭದಲ್ಲಿ ರಿಸಿಟ್ ಸೇವಾ ಪ್ರತಿನಿಧಿಯ ಕೈಯಲ್ಲಿ ಇತ್ತು, ಅವರು ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ, ಅವರು ಬೇರೆ ಕಡೆ ಇದ್ದಾರೆ, ಅವರ ಕೈಯಲ್ಲಿ ಹೋಗಿದೆ ಅಂತ ಒಂದು ಮಾತುಗಳು ಕೂಡ ನಿಮ್ಮಿಂದ ಬರ್ತದೆ. ಹಾಗಾಗಿ ಅದು ಕೂಡ ಸಿಗ್ತಾ ಇಲ್ಲ. PRK ಬಾಂಡ್ ಪ್ರತಿಯೊಂದು ಕೂಡ ಯಾವುದು ಕೇಳಿದ್ರು ನಿಮ್ಮ SKDRDPಯಿಂದ ಕೇಳಿದಂತ ಡಾಕ್ಯುಮೆಂಟ್ಸ್ಗಳು ಯಾವುದು ಕೂಡ ಸಿಗುದಿಲ್ಲ. ಹಾಗಾಗಿ ನಿಮ್ಮದು ಅಕ್ರಮ ಬಡ್ಡಿ ದಂಧೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಗಳು. ಈ ಸಾಕ್ಷಿಗಳನ್ನು ಇಟ್ಟುಕೊಂಡು ಏನು ಒಂದು ನಿಮ್ಮದು ಅಕ್ರಮ ಬಡ್ಡಿ ದಂಧೆ ಅನ್ನೋದು ಕೂಡ ಸಿಗುದಿಲ್ಲ. ಹಾಗಾಗಿ ನಿಮ್ಮದು ಅಕ್ರಮ ಬಡ್ಡಿ ದಂಧೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಗಳು. ಈ ಸಾಕ್ಷಿಗಳನ್ನು ಇಟ್ಟುಕೊಂಡು ಏನು ಒಂದು ನಿಮ್ಮದು ಅಕ್ರಮ ಬಡ್ಡಿ ದಂಧೆ ಅನ್ನೋದು ವಿಚಾರವನ್ನಿಟ್ಟುಕೊಂಡು ಈಗ ಹೈಕೋರ್ಟ್ನಿಂದ ಆದೇಶ ಆಗಿದೆ. ಹೈಕೋರ್ಟ್ ಆದೇಶ ಆಗಿದೆ, ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನೊಂದವರ ಕೈಯಿಂದ, ಅಂದ್ರೆ ಯಾರೆಲ್ಲ SKDRDP ಸಂಸ್ಥೆಯಿಂದ ನೊಂದವರಿದ್ದಾರೆ, ಅತಿಯಾದ ಬಡ್ಡಿ ಅಂತ ಯಾರಿಗೆಲ್ಲ ಅನಿಸ್ತಾ ಉಂಟು, ಯಾರಿಗೆಲ್ಲ ಟಾರ್ಚರ್ ಆಗ್ತಾ ಉಂಟು ಅಂತವರು ದೂರು ಕೊಟ್ಟಾಗ ಪೊಲೀಸ್ ಠಾಣೆಗಳಲ್ಲಿ ಸ್ವೀಕಾರ ಮಾಡಬೇಕು.
ಅದಕ್ಕೆ ಕ್ರಮ ಕೈಗೊಳ್ಳಬೇಕು, ವರದಿ ಒಪ್ಪಿಸಬೇಕು ಅನ್ನುವಂಥದ್ದು ಹೈಕೋರ್ಟ್ನಿಂದ ಆದೇಶ ಆಗಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ SKDRDPಯ ವಿರುದ್ಧ ಒಂದು ದೂರು ದಾಖಲಾಗ್ತಾ ಇದೆ. ಈಗ ದೂರು ದಾಖಲಾಗ್ತಾ ಇರುವ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಜನರನ್ನು ದೂರು ದಾಖಲಿಸದಂತೆ ಮಾಡಲಿಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸಿಬ್ಬಂದಿಗಳನ್ನು ಕಳಿಸಿ ನಿಮಗೆ ಸಮಯ ಅವಕಾಶ ಕೊಡ್ತೇವೆ, ಯಾವಾಗ ಬೇಕಾದ್ರೂ ಕಟ್ಟಬಹುದು, ತೊಂದರೆ ಇಲ್ಲ, ನೀವು ದೂರು ಕೊಡಬೇಡಿ ಅನ್ನುವಂತ ಒಂದು ಮಾತುಗಳನ್ನು ಸಿಬ್ಬಂದಿಗಳಿಂದ ನೀವು ಹೇಳಿಸ್ತಾ ಇದ್ದೀರಿ. ಸಿಬ್ಬಂದಿಗಳು ದೂರು ಕೊಡುವವರನ್ನು ದೂರು ಕೊಡದಂತೆ ಮಾಡ್ತಾ ಇದ್ದಾರೆ. ನನ್ನದೊಂದು ಪ್ರಶ್ನೆ, ನಿಮ್ಮದು ಪಾರದರ್ಶಕವಾದ ಒಂದು ಲೆಕ್ಕ, ನಿಮ್ಮದು ಎಲ್ಲವೂ ಒಂದು RBI ನಿಯಮದ ಪ್ರಕಾರ ಹಣದ ವ್ಯವಹಾರ ನಡೀತಾ ಇದೆ, ನಿಮ್ಮದು ಯಾವುದೇ ರೀತಿಯ ಅಕ್ರಮ ವ್ಯವಹಾರ ಅಲ್ಲ ಅನ್ನುವುದಂತ ಆದ್ರೆ ನೀವು ಯಾಕೆ ಭಯ ಪಡಬೇಕು? ದೂರಿಗೆ ಭಯ ಪಡುವುದು ಯಾಕೆ? ಕಾನೂನು ರೀತಿಯಲ್ಲಿ ನೀವು ಕೂಡ ಹೋಗಿ ನಿಮ್ಮನ್ನು ನೀವು ಪಾರದರ್ಶಕ ಅಂತ ಸಾಬೀತುಪಡಿಸಿಕೊಳ್ಬಹುದಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಎಲ್ಲರೂ ಅದನ್ನೇ ಹೇಳುವುದು. ಅವರು ಯಾಕೆ ಭಯ ಪಡ್ತಾ ಇದ್ದಾರೆ? ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಲಾಕ್ ಮಾಡಿಸುವುದು ಯಾಕೆ? ಪೊಲೀಸ್ ಸ್ಟೇಷನ್ಗೆ ಹೋದವರನ್ನು ಕಂಪ್ಲೇಂಟ್ ವಾಪಸ್ ತಕೊಳ್ಳಿ ಅಂತ ಮನವೊಲಿಸುವಂತ ಕೆಲಸ ಯಾಕೆ? ಕಂಪ್ಲೇಂಟ್ ಕೊಡಬೇಡಿ ಅಂತ ಮನವೊಲಿಸುವಂತ ಕೆಲಸ ಯಾಕೆ ಅನ್ನೋದು ಸಾರ್ವಜನಿಕರ ಎಲ್ಲರ ಜಾಗೃತ ಸಮಾಜದ ಪ್ರಶ್ನೆ. ಎಲ್ಲರೂ ಅದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಬೇಕು. ಎಲ್ಲ ಕಡೆ ಕೂಡ ಈಗ ದೂರು ದಾಖಲಾಗ್ತದೆ, ಮುಂದಿನ ದಿನಗಳಲ್ಲಿ ತನಿಖೆ ಆಗ್ತದೆ, ತನಿಖೆ ಆಗ್ಲೇಬೇಕು. ಅಕ್ರಮ ಬಡ್ಡಿ ದಂಧೆ ಅಂತ ಸಾಬೀತಾದ್ರೆ ಖಂಡಿತವಾಗಿಯೂ ಇದಕ್ಕೆ ಬ್ರೇಕ್ ಬಿದ್ದೇ ಬೀಳ್ತದೆ, ಬೀಳಲೇಬೇಕು. ಯಾಕೆಂದ್ರೆ ಜನರು ಅಷ್ಟು ಕಂಗೆಟ್ಟು ಇದರಿಂದ ಹೋಗಿದ್ದಾರೆ. ಜೊತೆಗೆ ನಿಮ್ಮ ಕೆಲವೊಂದು ಬಹಳ ಕಡ್ಡಾಯ ಅಂತ ಹೇಳುವಂತ ಕೆಲವೊಂದು ವಿಚಾರ ಉಂಟು. ನಿಮ್ಮ ಸಂಸ್ಥೆ ಒಂದು ಪ್ರತಿ ಸಂಘಕ್ಕೆ ತಿಂಗಳಿಗೊಂದು, ಪ್ರತಿ ಸದಸ್ಯರಿಗೆ ಒಂದೊಂದು ಪುಸ್ತಕ ಕೊಡ್ತದೆ ನಿರಂತರ ಅಂತ. ಅದು ಕೊಂಡುಕೊಳ್ಬೇಕು 15 ರೂಪಾಯಿ ಕೊಟ್ಟು. ಪ್ರತಿಯೊಬ್ಬ ಸದಸ್ಯನು ತಕೊಳ್ಬೇಕು. ಒಂದು ಸಂಘಕ್ಕೆ ಒಂದು ಪುಸ್ತಕ ಅಲ್ಲ, ತಂಡದಲ್ಲಿ 10 ಜನ ಇದ್ರೆ 10 ಜನ ಸಹ ತಕೊಳ್ಬೇಕು ಅಂತ ಹೇಳ್ತೀರಿ ನೀವು. ಕಡ್ಡಾಯ ಅಂತ ತಕೊಳ್ಳೇಬೇಕು. ಓದ್ಲಿಕ್ಕೆ ಬರದಿದ್ರು ತಕೊಳ್ಬೇಕು, ಓದ್ಲಿಕ್ಕೆ ಪುರ್ಸೊತ್ತಿಲ್ಲದಿದ್ರು ತಕೊಳ್ಬೇಕು. ನಿಮ್ಮ ಸಂಘದಲ್ಲಿ ಹೆಚ್ಚಿನವರು ಇರುವುದು ವಿದ್ಯಾವಂತರು ಕಡಿಮೆ, ಅಂದ್ರೆ ಬಡ ಕೂಲಿ ಕಾರ್ಮಿಕ ವರ್ಗದವರು ಜಾಸ್ತಿ ಇರುವುದು. ಅವರಿಗೆ ಓದ್ಲಿಕ್ಕೆ ಪುರ್ಸೊತ್ತು ಇಲ್ಲ, ಓದ್ಲಿಕ್ಕೆ ಬರುವುದು ಇಲ್ಲ, ಅಂತವರಿಗೆ ಕೂಡ ತಕೊಳ್ಳಿ ಹೇಳ್ತೀರಿ. ಈಗ ಇಡೀ ಅಂದ್ರೆ ಎವರೇಜ್ ನೋಡ್ಲಿಕ್ಕೆ ಹೋಗುವ 52 ಲಕ್ಷ ಮೆಂಬರ್ಸ್ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ಸದಸ್ಯರು. ಈ 52 ಲಕ್ಷ ಮೆಂಬರ್ಸ್ ಕೂಡ ತಿಂಗಳಿಗೆ 15 ರೂಪಾಯಿ ಆಗಿ ಆ ಪುಸ್ತಕವನ್ನು ತಕೊಂಡ್ರೆ ನಿಮ್ಗೆ ಹತ್ತಿರ 8 ಕೋಟಿ, 7 ಕೋಟಿ, 7.5 ಕೋಟಿ, 8 ಕೋಟಿ ತನಕ ಆಗ್ತದೆ. ಅಷ್ಟು ಹಣವನ್ನು ನೀವು ಪ್ರತಿ ತಿಂಗಳು ಒಂದು ಪುಸ್ತಕದ ಹೆಸರಿನಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಿ. ಯಾಕೆ? ಇದರ ಅವಶ್ಯಕತೆ ಏನು? ಈ 8 ಕೋಟಿ ಎಲ್ಲಿಗೆ ಹೋಗ್ತದೆ, ಯಾಕೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಅಂದ್ರೆ ಅವರ ಇಷ್ಟದಿಂದ ಯಾರಾದ್ರೂ ತಕೊಳ್ಳೋದಿದ್ರೆ ಖಂಡಿತ ತಕೊಳ್ಬಹುದು, ಆದ್ರೆ ಒತ್ತಾಯದಿಂದ ತಕೊಳ್ಳೇಬೇಕು ಅಂತ ಯಾಕೆ ಮಾಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ತಂಡದಲ್ಲಿ 10 ಜನ ಇಲ್ಲದಿದ್ರೆ ಸಾಲ ಕೊಡುವುದಿಲ್ಲ ಅಂತ ಹೇಳ್ತೀರಿ. 10 ಜನ ಬೇಕೇ ಬೇಕು. ಈಗ ತಂಡದ ಸದಸ್ಯರು ಕೆಲವರು ಬಿಟ್ಟಿದ್ದಾರೆ, ಅಲ್ಲಿ ಯಾರು ಉಳಿದುಕೊಂಡಿದ್ದಾರೆ ಅವರಿಗೆ ಟಾರ್ಚರ್ ಮಾಡ್ತಾ ಇದ್ದೀರಿ. ನಿಮ್ಗೆ ಸಾಲ ಕೊಡ್ಲಿಕ್ಕೆ ಆಗುದಿಲ್ಲ, ಅವರ ಸಾಲ ಕಟ್ಟರೆ ನಿಮ್ಗೆ ಸಾಲ ಕೊಡ್ತೇವೆ ಅಂತ ಹೇಳ್ತೀರಿ. ಅಂದ್ರೆ ಅಲ್ಲಿ ಸಂಘದ ಒಳಗಿನ ಸದಸ್ಯರನ್ನೇ ಒಳಗಿಂದೊಳಗೆ ಎತ್ತಿ ಕಟ್ಟಿ ಅವರವರು ಜಗಳ ಮಾಡುವ ಹಾಗೆ ಮಾಡಿ, ಅಲ್ಲಿ ಆ ಊರಿನ ಆ ಒಂದು ಪರಿಸರದ ಆ ಮನೆಗಳ ನೆಮ್ಮದಿಯನ್ನು ಕೂಡ ಕಸಿದುಕೊಳ್ಳುವಂತಕ್ಕೆ ನೀವು ಬಂದಿದ್ದೀರಿ. 10 ಜನ ಬೇಕು, ಇಲ್ಲಾದ್ರೆ ಸಾಲ ಕೊಡುವುದಿಲ್ಲ. 10 ಜನ ಅಲ್ಲಿ ನೀವು ಯಾರು ಕಟ್ತಾ ಇಲ್ಲ ಅವರನ್ನು ಕಟ್ಟಿಸಿ, ಅವರು ಕಟ್ಟಿಸಿದ್ರೆ ಮಾತ್ರ ನಿಮ್ಗೆ ಸಾಲ. ನಿಮ್ಮ ಉಳಿತಾಯ, ನಿಮ್ಮ ಹಣ ಯಾವ್ದು ಕೊಡಬೇಕಾದ್ರೂ ಅವರನ್ನು ಕಟ್ಟಿಸ್ಬೇಕು. ಈಗ ಸಂಘ ಬಿಟ್ಟವರ ಹಣ ಉಳಿತಾಯ ಕೇಳಿದ್ರೆ ನಿಮ್ಮ ಉಳಿತಾಯ ಕೊಡಬೇಕಾದ್ರೆ ಇದು ಎಲ್ಲ ಸಾಲ ಕಟ್ಟಿ ಆಗ್ಬೇಕು, ಎಲ್ಲರ ಸಾಲ ಕಟ್ಟಿ ಆಗ್ಬೇಕು ಅಂತ ಹೇಳ್ತೀರಿ. ಇದು ಯಾವ ರೀತಿಯ ಒಂದು ಟಾರ್ಚರ್? ಅವನ ಹಣ ಅವನು ಕಟ್ಟುವುದು, ಅವನ ಸ್ವಂತ ಹಣದ ಉಳಿತಾಯ. ಅದನ್ನು ನೀವು ವಾಪಸ್ ಕೊಡ್ಲಿಕ್ಕೆ ಬೇರೆ ಸದಸ್ಯರನ್ನು ಯಾಕೆ ಎತ್ತಿ ಕಟ್ತೀರಿ? ಬೇರೆ ಸದಸ್ಯರನ್ನು ಎತ್ತಿ ಕಟ್ಟುವ ಕೆಲಸ ಯಾಕೆ? 10 ಜನ ಸದಸ್ಯರಾಗ್ಲೇಬೇಕು ಅಂತ ಹೇಳಿ ನೀವು ಮಾಡಿದ ಒಂದು ಅವ್ಯವಹಾರ ಡೋಂಗಿಯನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಒಂದು ಸಂಘದಿಂದ ನಮಗೆ ಬಂದ ಕರೆ, ಅದು ನಮ್ಗೆ ಅದನ್ನು ಡಾಕ್ಯುಮೆಂಟ್ ಕೂಡ ಅವರು ತೋರಿಸಿದ್ದಾರೆ, ಅಂದ್ರೆ ನೋಟಿಸ್ ಕೂಡ. ಆ ನೋಟಿಸ್ ಅಲ್ಲಿ
ಒಂದು ಸಂಘಕ್ಕೆ ಬಂದ ನೋಟಿಸ್ ಅದು. ಅದರಲ್ಲಿ ಸಂಘದಲ್ಲಿ ಇಲ್ಲದ 2 ಹೆಸರು ಕೂಡ ಉಂಟು. ಅವರು ನನಗೆ ಕಳಿಸಿದ್ರು, ನೋಡಿ ಮೇಡಮ್ 2 ಹೆಸರು ಉಂಟು ಇದರಲ್ಲಿ, ಅವರು ಸಂಘದ ಸದಸ್ಯರೇ ಅಲ್ಲ ಅಂತ. ನಾನು ಕೇಳಿದೆ, ಹೇಗೆ ಸಾಧ್ಯ, ಅವರ ಹೆಸರು ಹೇಗೆ ಸಿಗ್ತದೆ ಅವರಿಗೆ? ಅದಕ್ಕೆ ಅವರು ಹೇಳಿದ್ರು, ಒಂದು ಸಲ ಅವರು ಆಧಾರ್ ಕಾರ್ಡ್ ಕೊಟ್ಟಿದ್ರು ಮೇಡಮ್, ಹೀಗೆ ಆ ಆಧಾರ್ ಕಾರ್ಡ್ ವಾಪಸ್ ತಕೊಳ್ಳಿಲ್ಲ, ಸಂಘಕ್ಕೆ ಸೇರ್ಲಿಕ್ಕೆ ಅಂತ ಕೊಟ್ಟದ್ದು, ಆಮೇಲೆ ಬೇಡ ಅಂತ ಡ್ರಾಪ್ ಮಾಡಿದ್ರು, ನನಗೆ ಸಂಘ ಸೇರುದಿಲ್ಲ ಅಂತ. ಆದ್ರೆ ಆ ಆಧಾರ್ ಕಾರ್ಡ್ ಅನ್ನು ಇಟ್ಟುಕೊಂಡು ಆ 2 ಹೆಸರು ಹಾಕಿ, ಅಂದ್ರೆ ಸಂಘಕ್ಕೆ 10 ಜನ ಭರ್ತಿ ಮಾಡಿದ್ದಾರೆ. ಎಷ್ಟು ದೊಡ್ಡ ಒಂದು ಮೋಸದ ಕೆಲಸ! ಯಾರದ್ದೋ ಆಧಾರ್ ಕಾರ್ಡ್ ಇಟ್ಟುಕೊಂಡು ಸಂಘಕ್ಕೆ ಸದಸ್ಯರನ್ನು ಭರ್ತಿ ಮಾಡಿ, ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ಆಧಾರ್ ಕಾರ್ಡ್ ಮಿಸ್ಯೂಸ್ ಮಾಡುವಂತದ್ದು ಎಷ್ಟು ದೊಡ್ಡ ಒಂದು ಫ್ರಾಡ್ ಕೆಲಸ. ಅಂತದ್ದನ್ನು ಕೂಡ ನೀವು SKDRDPಯಲ್ಲಿ ಮಾಡಿದ್ದೀರಿ ಅಂತ ನಾವು ಹೇಳ್ತಾ ಇದ್ದೇವೆ. ಎಲ್ಲವೂ ಕೂಡ, ಯಾವುದು ಕೂಡ ಇಲ್ಲಿ ಸರಿ ಇಲ್ಲ, ಎಲ್ಲವೂ ಕೂಡ ಇಲ್ಲಿ ಅವ್ಯವಹಾರವೇ, ಅಕ್ರಮ ಬಡ್ಡಿದಂದೇ ನಡೀತಾ ಉಂಟು. ಒಂದು ವೇಳೆ ಅಲ್ಲ ಅಂತ ಆದ್ರೆ ಇದಕ್ಕೆ ನಮಗೆ ಸೂಕ್ತವಾದ ಉತ್ತರ ಯಾರು ಕೇಳ್ತಾ ಇದ್ದಾರೆ ಎಲ್ಲರಿಗೆ, ಸಾರ್ವಜನಿಕರಿಗೆ, ನಿಮ್ಮ ಸಂಘ ಬಿಟ್ಟು ಹೊರ ಬಂದು ದೂರು ಕೊಟ್ಟವರಿಗೆ ಎಲ್ಲರಿಗೂ ನೀವು ನೀಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ತನಿಖೆ ಆದಾಗ ಇದು ಎಲ್ಲವೂ ಹೊರಗೆ ಬರ್ತದೆ. ನಿಮ್ಮ ಎಲ್ಲ ಏನು ಬಂಡವಾಳ ಇದೆ ಇದರದ್ದು ಎಲ್ಲ ಕೂಡ ಹೊರಗೆ ಖಂಡಿತ ಬಿದ್ದೇ ಬೀಳ್ತದೆ. ಅದಕ್ಕೆ ನೀವು ತಯಾರಾಗಿ ಇರಬೇಕು. ಖಂಡಿತವಾಗಿಯೂ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ನಿಮ್ಮ SKDRDP ಏನು ಮಾಡ್ತಾ ಇದೆ ಅಕ್ರಮ ಬಡ್ಡಿದಂಧೆ, ಇದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಇದು ಅಕ್ರಮ ಅನ್ನೋದು ಮನದಟ್ಟಾಗುವ ಸಮಯ ಸದ್ಯದಲ್ಲಿ ಬರ್ತದೆ. ಶೀಘ್ರದಲ್ಲಿ ಬರಲಿ ಅಂತ ನಾನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಸಮಾಜಕ್ಕೆ ಎಲ್ಲರಿಗೂ ಕೂಡ ಒಳ್ಳೆ ಒಂದು ಶಾಂತಿಯ ಜೀವನ, ಸುಖ ಶಾಂತಿಯ ನೆಮ್ಮದಿಯ ಜೀವನ ಸಿಗ್ಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಕಾಮನ್ ಪೀಪಲ್.